ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಇದ್ಯಾಕೆ? ಕುಡಿಯಕ್ಕಂತೂ ಅಲ್ಲ. ಮೀರಾ ಅದೇನೋ ಉಂಗ್ರ ಹುಡ್ಕೋ ಆಟ ಆಡಿಸ್ತಾಳಂತೆ, ಅದಕ್ಕೆ. ಉಂಗ್ರ ಹುಡುಕೋ ಆಟನಾ? ಇದ್ಯಾವ ಶಾಸ್ತ್ರ? ಅಯ್ಯೋ, ಶಾಸ್ತ್ರ ಅಲ್ಲ ಆಂಟಿ. ಗಂಡು ಹೆಣ್ಣು ಒಂದಾಗಿ ಅವರಿಬ್ರ ಮಧ್ಯೆ ಪ್ರೀತಿ ಹೆಚ್ಚಾಗ್ಲಿ ಅಂತ ಆಡ್ಸೋ ಆಟ ಇದು. ನೀವು ಸಿನಿಮಾದಲ್ಲೆಲ್ಲ ನೋಡಿಲ್ವಾ? ಹೂಚೆಂಡ್ ಆಟ ಆಡ್ಸೋದು, ಹಾಲಲ್ಲಿ ಉಂಗ್ರ ಹಾಕಿ ಹುಡುಕ್ಸೋದು, ರಾತ್ರಿ ಎಲ್ಲ ನಿದ್ದೆ ಮಾಡೋದಕ್ ಬಿಡದೆ ಗಂಡು ಹೆಣ್ಣನ್ನ ಸತಾಯಿಸೋದು. ಮೀರಾ, ರಾತ್ರಿ ಎಲ್ಲ ಅಲ್ಲ, ಇದು ಒಂದೇ ಆಟ. ಆಮೇಲೆ ರೆಸ್ಟ್ ಮಾಡ್ಬೇಕು. ಮೊದ್ಲು ನೀನ್ ಹೋಗಿ ರೆಸ್ಟ್ ಮಾಡು. ಹೌದು, ನೀನ್ ಸುಮ್ನೆ ಅದು ಇದು ಅಂತ ಓಡಾಡ್ತಿರ್ಬೇಕು. ಎಕ್ಸಾಕ್ಟ್ಲಿ ಅಣ್ಣ, ನಾನ್ ಹೇಳಿದ್ರೆ ಈ ಕೋತಿಗೆ ಅರ್ಥ ಆಗಲ್ಲ. ಸರಿ ಸರಿ, ಬೈಬೇಡ ಈಗ. ಇದೊಂದೇ ಆಟ, ಪ್ಲೀಸ್ ಪ್ಲೀಸ್. ಸಾಕೇತ್, ಈ ಉಂಗುರ ಅನ್ನೋದು ನಮ್ಮ ಸಂತೋಷ ಇದ್ದ ಹಾಗೆ. ಈ ಸಂತೋಷನ ನಮ್ಮ ಜೀವನದ ಹಾಲಿನ ಸಾಗರದಲ್ಲಿ ಹಾಕ್ತೀವಿ. ಇಬ್ರು ಸಂತೋಷನ ಹುಡುಕಬೇಕು. ಯಾರಿಗೆ ಸಂತೋಷ ಸಿಗುತ್ತೋ ಅದನ್ನ ಹಂಚ್ಕೋಬೇಕು. ಇದು ಆಟದ ಉದ್ದೇಶ. ಆದ್ರೆ ಮಿಸ್ಟರ್ ಸಾಕೆ, ಇದರಲ್ಲಿ ಒಂದು ಸ್ಮಾಲ್ ಟ್ವಿಸ್ಟ್ ಇದೆ. 5 ಸರಿ ನಡೆಯೋ ಪ್ರಯತ್ನದಲ್ಲಿ ಹೆಚ್ಚಿನ ಸರಿ ಯಾರು ಗೆಲ್ತಾರೋ ಮುಂದೆ ಜೀವನದಲ್ಲಿ ಅವ್ರ ಮಾತೇ ನಡೆಯತ್ತಂತೆ. ವಾವ್, ಸೂಪರ್ ತಾತ. ಸಾಕು ಸಾಕು, ಈ ಆಟ ಎಷ್ಟು ಸೀರಿಯಸ್ ಅಂತ ನಿಂಗೆ ಅರ್ಥ ಆಯ್ತು ತಾನೆ? ಈ ಆಟದಲ್ಲಿ ನೀನೇ ಗೆಲ್ಬೇಕು, ಅಹಲ್ಯ ಅಕ್ಕನ ಸೋಲಿಸ್ಬೇಕು. ಓಹೋ, ಅಲ್ಲಿವರೆಗೂ ನಮ್ಮ ಅತ್ತಿಗೆನ್ ಕೈ ಕಟ್ಕೊಂಡು ಕೂತಿರ್ತಾರ, ನಾವು ಗೆಲ್ತೀವಮ್ಮ. ಇದೇನೋ ಇದು ಚೀಟಿಂಗ್ ಕಣೋ. ನೀನು ನಮ್ ಪಾರ್ಟಿ, ಅಲ್ಲಿಗೆ ಯಾಕೋ ಹೋದೆ? ನಾನು ಯಾವತ್ತಿದ್ರು ಅಮ್ಮನ್ ಪಾರ್ಟಿನ. ನನ್ನ ಅಮ್ಮ ಇಲ್ಲಿದ್ದಾರೆ ಅಲ್ವಾ ಅದಕ್ಕೆ? ಹೌದು ಮೈದ್ನ. ಸಾಕು, ನೋಡಿದ್ಯಾ ನಿನ್ ತಮ್ಮ ಆಲ್ರೆಡಿ ನಿನ್ನಿಂದ ದೂರ ಆಗ್ತಿದ್ದಾನೆ. ನಾನಂತೂ ಸಾಕೊಂಡ್ ಪಾರ್ಟಿ ಅದು ಕಣೋ. ಯಾಕೋ ಪ್ರಣಮ್, ಟ್ಯೂಷನ್ ಬೇಡ್ವಾ? ಕೈತದ್ ಬೇಡ್ವಾ? ಹೌದಲ್ವಾ? ನಾನಂತ ಪಾರ್ಟಿ. ಪ್ರಣಮ್, ಮೋಸ ಕಣೋ ಇದು. ಪ್ರಣಮ್, ಯಾರೆಲ್ಲಾದ್ರೂ ಹೋಗ್ಲಿ, ನಾನಂತೂ ನಮ್ ಸಾಕು ಪಾರ್ಟಿನ. ನಾನು ಸಾಕೇತ ಪಾರ್ಟಿ. ಖುಷಿಗೆ ಮೀರಾ, ಅವರು ಇವರು ಅನ್ನೋದು ಯಾಕೆ? ಆಟ ಮುಂದುವರ್ಸು. ಹಾ ಸರಿ ಸರಿ. ನೋಡಿ, ಉಂಗ್ರ ಹಾಕ್ತೀನಿ, ಟಪ್ ಅಂತ ಹಿಡ್ಕೊಂಡ್ಬಿಡ್ಬೇಕು, ಓಕೆನಾ? ಓಕೆ. ಸರಿ, ಕಣ್ಮುಚ್ಚಿ. ಉಂಗ್ರ ಇನ್ನೂ ಇಲ್ಲೇ ಇದೆ, ಅಲ್ಲಿ ಹಾಕಿಲ್ಲ. ಅಷ್ಟೊಂದು ಅವಸರನಾ? ಸರಿ ಸರಿ ಸರಿ, ಸೀರಿಯಸ್ ಸೀರಿಯಸ್. ಕಣ್ಮುಚ್ಚಿ. ನಮ್ ಪಾರ್ಟಿನೇ ಗೆತ್ತು, ಸ್ಕೋರ್ 1-0. ಅದ್ಗೆ ಏನ್ ಅದ್ಗೆ ಇದು ಉಂಗ್ರ ನಿಮ್ ಕೈಗೆ ಸಿಕ್ಕಿರ್ಲಿಲ್ವಾ? ಇಲ್ಲ. ನೆಕ್ಸ್ಟ್ ಟೈಮ್ ನೀವೇ ಗೆಲ್ಬೇಕು. ಹಾ, ಕಣ್ಮುಚ್ಚಿ. ಸ್ಕೋರ್ 1 each. ಸಾಕು, ಈ ಸರಿ ಬಿಡಬಾರ್ದು. ಸರಿ, ಕಣ್ಮುಚ್ಚಿ.
ಕಮಾನ್ ಅದ್ಕೆ, ಕಮಾನ್ ಅದ್ಕೆ. ಏನಾಯ್ತು ಅದ್ಕೆ? ಯಾಕೆ ಸುಮ್ಮನಾಗ್ಬಿಟ್ರಿ? Score 2-1. ಏನಾಯ್ತು ಸಾಕು? ಏನಿಲ್ಲ, ನೆಕ್ಸ್ಟ್ ಟೈಮ್ ನಾನೇ ಪಕ್ಕ. ಸಾಕು ಪ್ಲೀಸ್ ಆಗ್ಬೇಕು. ಸ್ಕೋರ್ 2-all. ಫೈನಲ್ ಸಾಕು, ಈಗ ನೀನೇ ಗೆಲ್ಬೇಕು, ಇಲ್ಲ ಅಂದ್ರೆ ಅಹಲ್ಯ ಅಕ್ಕನ್ ಮಾತನ್ನ ಲೈಫ್ ಲಾಂಗ್ ಕೇಳ್ಕೊಂಡಿರ್ಬೇಕಾಗತ್ತೆ. ಏನೋ ಸಾಕಿತಣ್ಣ, ಬಿಡ್ಬೇಡಿ. ಅದಕ್ಕೆ 2 ಈಚ್ ಆಗಿದೆ, ಲಾಸ್ಟ್ ಚಾನ್ಸ್, ನೀವೇ ಗೆಲ್ಬೇಕು. ಕಮಾನ್ ಅದಕ್ಕೆ. ಇನ್ನು ಮುಂದೆ ನೀವು ಯಾವ ವಿಷಯದಲ್ಲೂ ಸೋಲ್ಬಾರ್ದು. ನಿಮ್ಮ ಗೆಲುವಿನ ಹಿಂದೆ ನಾನಿರ್ತೀನಿ. ನಾವೇ ಗೆದ್ವಿ. ನಾವೇ ಗೆದ್ವಿ. ಸಾರಿ ಮೀರಾ, ಉಂಗುರ ಸಿಕ್ಕಿಲ್ಲ. ಸೂಪರ್ ಅದಕ್ಕೆ, ಸೂಪರ್. ಸಾಕೇತಣ್ಣ, ಆಗೋಯ್ತು. ಇನ್ನು ಮುಂದೆ ಅಮ್ಮವ್ರ ಮಾತೇ ನಡೆಯೋದು. ಏನು ಸಾಕು, ಸೋತ್ಬಿಟ್ಟಿಯಲ್ಲ. ಅಯ್ಯೋ ಮೀರಾಪುಟಿ, ಗಂಡ ಹೆಂಡತಿರ ನಡುವೆ ಸೋಲು ಗೆಲುವು ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಒಂದ್ಸರಿ ಗಂಡ ಗೆದ್ರೆ ಹೆಂಡತಿ ಸೋಲ್ಬೇಕಾಗತ್ತೆ, ಇಲ್ಲ ಹೆಂಡತಿ ಗೆದ್ರೆ ಗಂಡ ಸೋಲ್ಬೇಕಾಗತ್ತೆ. ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಸೋತ್ ಗೆಲ್ಲೋದ್ರಲ್ಲಿ ಜೀವನದ ಸುಖ ಇದೆ. ಹೆಂಡತಿ ಮಾತು ಸರಿಯಾಗಿದ್ರೆ ಗಂಡ ಜೀವನ ಪೂರ್ತಿ ಹೆಂಡತಿ ಮಾತು ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲಮ್ಮ. ಹಾಗೆ ಗಂಡನ ಮಾತು ನ್ಯಾಯವಾಗಿದ್ರೆ ಹೆಂಡತಿ ಆ ಮಾತು ಗೌರವ ಕೊಟ್ಟು ತಗ್ಗಿ ಬಗ್ಗಿ ನಡಿಬೇಕು. ಯಾಕಂಕಲ್ ಬೇಜಾರಾಗಿ ಬಂದ್ಬಿಟ್ರಿ? ಈ ಮನೇಲಿ ಹೇಗಪ್ಪ ಇರೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಅಂಕಲ್, ಜಾಗ ಹೊಸದಲ್ವಾ, ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಕಷ್ಟ ಆಗ್ಬೋದು. ಡೆಫಿನೆಟ್ ಆಗಿ ಹೇಳ್ತೀನಿ, ನೀವೇ ನೋಡ್ತೀರಿ, ಈ ಮನೆನ ನೀವು ತುಂಬಾ ಪ್ರೀತಿಸ್ತೀರಾ. ಅಂಕಲ್, ಏನಾದ್ರೂ ಮಾತಾಡಿ ಅಂಕಲ್. ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾವು ಈ ಮನೇಲಿ ಇರೋದು ಅಷ್ಟು ಸರಿಯಲ್ಲ. ನೋ, ಆ ಥರ ಯೋಚನೆ ಮಾಡಬೇಡಿ ಪ್ಲೀಸ್ ಅಂಕಲ್, ಹಾಗೆಲ್ಲ ಹೇಳಬೇಡಿ. ನೀವಿದ್ರೇನೆ ನಾವೆಲ್ಲ ಖುಷಿಯಾಗಿರೋದು. ನೀವು ಈ ಮನೇಲಿ ಇರ್ತೀರಾ ಅಂತ ಒಪ್ಕೊಂಡಿದ್ದಕ್ಕೆ ತಾನೇ ಅಹಲ್ಯ ಅಕ್ಕ ಈ ಮದ್ವೆಗೆ ಒಪ್ಕೊಂಡಿದ್ದು. ಅಳಿಯಂದ್ರ ಮನೆ, ಹೇಗಪ್ಪ ಇಲ್ಲಿರೋದು, ಅವ್ರು ನಮ್ಮನ್ನ ಹೇಗೆ ನೋಡ್ಕೋತಾರೋ, ನಮ್ಮ ಬಗ್ಗೆ ಏನು ತಿಳ್ಕೊತಾರೋ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಅಂಕಲ್, ಹಾಗೆಲ್ಲ ಯೋಚನೆ ಮಾಡಬೇಡಿ. ಈ ಮನೆ ಕೆಲ್ಸದವ್ರ ಮಗಳು ನಾನು. ನನ್ನನ್ನೇ ಈ ಮನೆ ಯುವರಾಣಿ ಹಾಗೆ ನೋಡ್ಕೊಂಡಿದಾರಂತೆ. ಹಾಗಿದ್ಮೇಲೆ ಈ ಮನೆ ಬೀಗ್ರು ನೀವು,
ನಿಮ್ಮನ್ ಹೇಗ್ ನೋಡ್ಕೋಬೇಡ, ಜಸ್ಟ್ ಯೋಚನೆ ಮಾಡಿ. ಈ ಮನೇಲಿ ನಿಮ್ಗೆ 2ನೇ ಹಿರಿಯ ಸ್ಥಾನ ಸಿಕ್ಕಿದೆ. ಮೊದ್ಲು ನಮ್ ತಾತ, ಅದಾದ್ಮೇಲೆ ನೀವು. ಸೂಪರ್ ಅಲ್ಲ? ನೀವಿದ್ರೇನೆ ಅಂಕಲ್ ನಮ್ ಕುಟುಂಬ ದೊಡ್ಡದಾಗಿರೋದು. ಆರಾಮಾಗಿರಿ, ಓಕೆನಾ? ಬನ್ನಿ ಒಳಗೆ. ನೀನು ಹೋಗಮ್ಮ, ನಾನು ಆಮೇಲೆ ಬರ್ತೀನಿ. ಅಲ್ಲಿಯವರೇ, ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇವ್ರುಗಳೇ ನಮ್ಮ ಪಾಲಿನ ದೇವರು. ಅದಕ್ಕೆ ಇನ್ ಮುಂದೆ ನೀವು ಈ ಫ್ಯಾಮಿಲಿಗೆ ಮೇನ್ ಪಾರ್ಟ್. ಐ ಮೀನ್ ಯು ಆರ್ ದಿ ಹಾರ್ಟ್. ಚಿಕನ್ ಬಂದ್ರೆ ಕೊಡಿ. ಏ ಪ್ರಣಮ್, ಏನೋ ಅದು? ಪ್ರಣಮ್, ಏನದು? ಏನಿಲ್ಲ ಅಣ್ಣ. ನೋಡಿ ಸಾಕೇತಣ್ಣ, ಅತ್ತಿಗೆಗೆ ಅಂತೇಳಿ ಏನು ಗಿಫ್ಟ್ ತಂದಿದ್ದಾರೆ. ಗಿಫ್ಟಾ? ಏನೋ ಅದು? ಏನಿಲ್ಲ ಅಣ್ಣ. ಪ್ರಣಮ್, ಏನದು? ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಕಣೋ. ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ಕೊಂಡಿದ್ದೆ. ನೀನು ನನಗೆ ಎಷ್ಟು ಇಷ್ಟ ಆಗಿದೆಯೋ ಈ ಚಿತ್ರನೂ ಅಷ್ಟೇ ಇಷ್ಟ ಆಗಿದೆ ಕಣೋ. ಅದಕ್ಕೆ ನೀವು ನಂಗೆ ಅಮ್ಮನೇ ಆಗಿರ್ತೀರಾ ಅಲ್ವಾ? ನೀವು ಹೋಮ್ವರ್ಕ್ ಮಾಡಿಸ್ತೀರಾ ಅಲ್ವಾ? ನನ್ನ ಸಬ್ಜೆಕ್ಟ್ ಅಮ್ಮ ಸುಸ್ತಾಗಿದ್ದಾರೆ, ರೆಸ್ಟ್ ಮಾಡಲಿ. ಅಮ್ಮವ್ರೆ ಬನ್ನಿ, ರೂಮ್ ತೋರಿಸ್ತೀನಿ. ಅಮ್ಮ, ನಾನು ತೋರಿಸ್ತೀನಿ. ಅಣ್ಣ, ನೀನ್ ರೂಮ್ಗೆ ಹೋಗೋದು ಇದ್ದೇ ಇದೆ, ಕೂತ್ಕೋ. ಬನ್ನಿ ಅಮ್ಮವ್ರೆ. ಇದೇನೇದು? ಅಲ್ಲಿಯನ್ ಕರ್ಕೊಂಡೋಗ್ಬಿಟ್ರು, ನಾವೆಲ್ಲಿಗೆ ಹೋಗೋದು? ಸುಂದರಣ್ಣ, ಅಮ್ಮನ್ಗೆ ನಮ್ರತಾಗೆ ರೂಮ್ ತೋರ್ಸು. ಬನ್ನಿ ಬನ್ನಿ, ಗೆಸ್ಟ್ ರೂಮು, ಇನ್ಮೇಲೆ ನಿಮ್ಮ ರೂಮ್. ಬನ್ನಿ. ಇದಿನ್ಮೇಲೆ ನಿಮ್ಮ ರೂಮ್ ಅಮ್ಮವ್ರೆ. ಅಮ್ಮ, ಒಂದು ನಿಮಿಷ. ಏನಮ್ಮವ್ರೆ? ಮದುವೆಗೂ ಮುಂಚೆ ನಾನು ನಿಮಗೆ ಅಹಲ್ಯ ಆಗಿದ್ದೆ. ಈಗಲೂ ಅಹಲ್ಯ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಮಗಳನ್ನ ಪ್ರೀತಿಯಿಂದ ಮಗಳ ಥರನೇ ಕರೀರಿ. ಅಲ್ಲ ಅಮ್ಮವ್ರೆ, ಅದು ಬೇಡಮ್ಮ, ಅಹಲ್ಯ ಅಂತಾನೆ ಕರೀರಿ. ಅಮ್ಮವ್ರೆ ಅನ್ನೋ ಪದ ಕೇಳೋದಕ್ಕೆ ತುಂಬ ಹಿಂಸೆ ಆಗತ್ತೆ. ಸರಿಮ್ಮ, ನಾನು ಬರ್ತೀನಿ. ನಾನೀ ಮನೆ ಸೊಸೆ ಆಗ್ತೀನಿ ಅಂತ ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಶಾಂತಲಮ್ಮ.